ಡಿಸೆಂಬರ್ ಬಂದರೆ ಅಪಘಾತಗಳು ನಡೆಯುತ್ತೆ, ಬೆಂಕಿ ಅನಾಹುತಗಳು ಸಂಭವಿಸುತ್ತವೆ. ಅಂಥದ್ದೇ ಈಗ ಯಾದಗಿರಿ ಜಿಲ್ಲೆಯಲ್ಲೂ ಕೂಡ ಒಂದು ಘಟನೆ ನಡೆದಿದೆ. ಬೆಂಕಿಯ ಕೆನ್ನಾಲಿಗೆಗೆ ಕಾಟನ್ ಮಿಲ್ ಧಗ ಧಗ ಅಂತ ಹೊತ್ತಿ ಉರಿದಿದೆ. ಯಾದಗಿರಿ ಜಿಲ್ಲೆ ಶಹಾಪುರ ತಾಲೂಕಿನ ಸಾದ್ಯಾಪುರದಲ್ಲಿ ನಡೆದಿರುವಂಥ ಘಟನೆ ಇದು. ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ಕಾಣಿಸಿಕೊಂಡಿದೆ. 1 ಕೋಟಿ ರೂಪಾಯಿ ಮೌಲ್ಯದಂತೆ 60 ಟನ್ ಕಾಟನ್ ಸುಟ್ಟು ಭಸ್ಮ ಆಗಿದೆ ಅಂತಿದ್ದಾರೆ. ಕಾಟನ್ ಮಿಲ್ನಲ್ಲಿ ಕೆಲ ಯಂತ್ರಗಳು ಸುಟ್ಟು ಹಾನಿಯಾಗಿದೆ. ಅಗ್ನಿಶಾಮಕ ದಳದಿಂದ ಬೆಂಕಿ ನಂದಿಸುವಂತಹ ಕಾರ್ಯ ನಡೀತಾ ಇದೆ. ಅಲ್ಲಿ ನೋಡ್ತಾ ಇದ್ದೀರಾ ದೃಶ್ಯಾವಳಿಗಳು. ಅದು ಕಂಟ್ರೋಲಿಗೆ ಸಿಗಲ್ಲ ನಿಮಗೆ. ಆಮೇಲೆ ಕಂಟ್ರೋಲಿಗೆ ಸಿಕ್ಕರೂ ಕೂಡ ಪ್ರಯೋಜನಕ್ಕೂ ಕೂಡ ಬರೋದಿಲ್ಲ. ಸೊ ನಿಜವಾಗ್ಲೂ ಕೂಡ ಶಾರ್ಟ್ ಸರ್ಕ್ಯೂಟಾ ಅಥವಾ ಕೆಲವೊಂದು ಸಂದರ್ಭದಲ್ಲಿ ಹೇಗಾಗತ್ತೆ ಅಂತಂದರೆ ಈ ಮಿಲ್ಗಳನ್ನು ನಡ್ಸಕ್ಕೆ ಆಗ್ತಾ ಇರೋದಿಲ್ಲ. ಇನ್ಶೂರೆನ್ಸ್ ಕ್ಲೇಮ್ ಆಗುತ್ತೆ ಅಂತ ಹೇಳಿ ಅವ್ರ ಪಾಡಿಗೆ ಅವರೇ ಹಚ್ಬಿಟ್ಟಿರ್ತಾರೆ, ಯಾರೋ ಹಚ್ಚಿರ್ತಾರೆ, ಅಂಥದ್ದು ಏನಾದರೂ ಇರುತ್ತೆ. ಈಗೆಲ್ಲ ಅದ್ರ ಬಗ್ಗೆ ತನಿಖೆ ಕೂಡ ನಡೆಯುತ್ತೆ. ಇದು ಉದ್ದೇಶಪೂರ್ವಕವಾಗಿನ ಅಥವಾ ಆಕಸ್ಮಿಕವಾಗಿರುವಂಥದ್ದ ಅಂತ ಹೇಳಿ ಈಗಾಗಲೇ ಆ ವಿಚಾರದಲ್ಲಿ ತನಿಖೆಯನ್ನ ಇನ್ಶೂರೆನ್ಸ್ ಕಂಪ್ನಿಗಳು ಕೂಡ ಮುಂದಾಗಿರ್ತವೆ. ಕಾರಣ ಕಾಟನ್ ಮಿಲ್ನಲ್ಲಿ ಕೆಲ ಯಂತ್ರಗಳು ಕೂಡ ಪಾಪ ಸುಟ್ಟು ಕರಕಲಾಗ್ಬಿಟ್ಟಿದೆ ಅಂತ. ಇದು ಶೆಡ್ ಮ್ಯಾಗ್ ತೆಗಿಬೇಕ್ರಿ. ಹಾ, ಶೆಡ್ ಮ್ಯಾಗ್ ಎತ್ತಿದ್ರೆ ಮತ್ತೆ ನೀರು ಅವಕ್ಕೆ ಮ್ಯಾಗ್ ಬಡಿತ್ತೆ, ಕೆಳಗೆ ಹಾರಿ ಅದ.